ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಮಹಿಳೆಯ ದಿನಾಚರಣೆ. ಮಹಿಳೆಯ ದಿನಾಚರಣೆಯ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಮಹಿಳೆಯರ ಬಗ್ಗೆ ಪ್ರೀತಿ, ಕಕುಲತೆ, ಅಭಿಮಾನಿಗಳು ಎಲ್ಲ ಹುಟ್ಟಿಕೊಳ್ತವೆ. ಇದೊಂದು ದಿನ ಮುಗಿದು ಬಿಟ್ರೆ ಮತ್ತೆ ಮುಂದಿನ ವರ್ಷ ಮಾತ್ರ ಮಹಿಳೆಯರ ಬಗ್ಗೆ ಕಾಳಜಿ, ಪ್ರೀತಿ, ವಿಶ್ವಾಸವನ್ನು ವ್ಯಕ್ತಪಡಿಸ್ತಕ್ಕಂಥ ದಿನಗಳಿವು. ಆದರೆ ಅಪ್ಪ ಬಸವಣ್ಣವರು ಮಹಿಳೆಯ ಸ್ವಾತಂತ್ರ್ಯದ ಸಲುವಾಗಿ ತಾನು ಹುಟ್ಟಿದಂತಹ ಮನೆ, ಅಗ್ರಹಾರದ ಪರಿಸರ ಇತ್ಯಾದಿಗಳನ್ನ ತೊರೆದು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಅವರೊಳಗಡೆ ಆತ್ಮಸಾಕ್ಷಿ ಅನ್ನೋದಿತ್ತು. ಈ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅವರು ನಡೆದುಕೊಳ್ಳಲಿಲ್ಲ. ಅವರಿಗಿರೋದು ಒಂದೇ ಪ್ರಶ್ನೆ: ನಾನು ಮಾದರಸ ಮಾದಲಾಂಬೆಯ ಮಗ, ನನ್ನ ಅಕ್ಕಳು ಮಾದರಸ ಮಾದಲಾಂಬೆಯ ಮಗಳು, ನನಗೆ ಸಿಗುವ ಜನಿವಾರದ ಹಕ್ಕು ನನ್ನ ಸಹೋದರಿಗೆ ಏಕೆ ಇಲ್ಲ, ಹೆಣ್ಮಕ್ಳಿಗೆ ಬರೋದಿಲ್ಲ ಅಂತ ಈ ಆರ್ಯರ ಒಂದು ತಪ್ಪು ಕಲ್ಪನೆ. ಇದನ್ನು ಪ್ರತಿಭಟಿಸಿ ಅಪ್ಪ ಬಸವಣ್ಣ 12ನೇ ಶತಮಾನದಲ್ಲಿ ಮಹಿಳೆಯರ ಪರವಾಗಿ ಹೊರಗಡೆ ಬರಬೇಕಾಯಿತು. ಅದಕ್ಕಿಂತ ಪೂರ್ವದಲ್ಲಿಯೂ ಆಮೇಲೆ ಕೂಡ ಮಹಿಳೆಯನ್ನ ನಿತ್ಯ ನಾವು ಕೆಟ್ಟ ದೃಷ್ಟಿಯಿಂದ ಅಥವಾ ಕಾಮುಕ ದೃಷ್ಟಿಯಿಂದ, ಕೀಳು ಅನ್ನುವ ದೃಷ್ಟಿಯಿಂದ ನೋಡುವಂಥ ಮನಸ್ಥಿತಿ ಗಂಡಿನಲ್ಲಿ ಉಂಟಾಗಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಆರ್ಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಆರ್ಯರು ಬರುವುದಕ್ಕಿಂತ ಪೂರ್ವದಲ್ಲಿ ದ್ರಾವಿಡ ಸಂಸ್ಕೃತಿಯಲ್ಲಿ ಮಹಿಳೆಯ ಮನೆ ಯಜಮಾನಿಯಾಗಿದ್ದಳು. ಆಕೆಯ ಕುಟುಂಬದ ಹಿತವನ್ನ ಕಾಪಾಡಿಕೊಂಡು ಹೋಗುವ ಮುಖ್ಯಸ್ಥೆಯಾಗಿದ್ದಳು. ಆರ್ಯರು ಯಾವತ್ತು ಈ ಆರ್ಯರು ನಮ್ಮ ಭಾರತವನ್ನು ಪ್ರವೇಶ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೆ ಮಹಿಳೆಯ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿನಮಾನಗಳಲ್ಲೂ ಕೂಡ ನಿತ್ಯ ಒಂದಿಲ್ಲ ಒಂದು ಕಡೆ ಮಹಿಳೆ ಮೇಲೆ ರೇಪ್ ಆಗ್ತಕ್ಕಂಥದ್ದು, ಅತ್ಯಾಚಾರ ಆಗ್ತಕ್ಕಂಥದ್ದು, ಅವಳನ್ನು ಬಲವಂತವಾಗಿ ಭೋಗಿಸ್ತಕ್ಕಂಥ ಸಂದರ್ಭಗಳು ಇವತ್ತಿಗೂ ಸಹಿತ ಉಂಟಾಗಿದೆ. ಆಕೆಯನ್ನು ನೋಡುವ ದೃಷ್ಟಿಕೋನ ಸಹಿತ ಮನುಷ್ಯನಲ್ಲಿ ಇವತ್ತಿಗೂ ಸಹಿತ ಬದಲಾಗಿಲ್ಲ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಹಿಂದೆ ಚರಿತ್ರೆ ಪುಟಗಳನ್ನು ತೆಗೆದು ನೋಡ್ಬೇಕು. ನಾವು ಮಹಿಳೆಯರನ್ನ ಎಷ್ಟು ನಿಕೃಷ್ಟವಾಗಿ ನೋಡಿಕೊಂಡಿದ್ದೇವೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ನಿಜಕ್ಕೂ ಒಂದ್ ಕಡೆ ಬಸವಣ್ಣವ್ರು ಹೇಳ್ತಾರೆ ನೋಡಿ, ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ. ಮಾಯೆ ಅಂದ್ರೆ ಇಲ್ಲಿ ಈ ಶಾಸ್ತ್ರಜ್ಞರ, ಗೀತಜ್ಞರ ಅಥವಾ ವೇದ, ಶಾಸ್ತ್ರ, ಆಗಮ, ಪುರಾಣ ಇತ್ಯಾದಿಗಳು ಹೇಳ್ತಕ್ಕಂಥ ಮಾಯೆ ಅಲ್ಲ. ಇಲ್ಲಿ ಮಾಯೆ ಅಂದ್ರೆ ಇಲ್ಲಿ ಪ್ರೀತಿ ಅಂತ ಅರ್ಥ. ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆಯ ಅಳವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಎಷ್ಟು ಸ್ಪಷ್ಟ ಇದೆ. ಜನಿತಕ್ಕೆ ತಾಯಿಯಾಗಿ ಹಾಕಿ ಬರ್ಬೇಕಾಯ್ತು, ನಾನು ಮೋಹ ಮಾಡ್ಬೇಕಾದ್ರೆ ಮಗಳಾಗಿ ಹಾಕಿ ಬಂದು, ಕೂಡಬೇಕಾದ್ರೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದ್ಲು. ಹೀಗಾಗಿ ಈ ಪ್ರೀತಿಯನ್ನ ತೊರಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಅಪ್ಪ ಬಸವಣ್ಣ ಹೇಳ್ತಾರೆ. ಆದ್ರೆ ಆದಿಗುರು ಅಂತ ಕರೀತಲ್ಲ ಶಂಕರಾಚಾರ್ಯರು, ಮಹಿಳೆಯರನ್ನ ನಿತ್ಯ ನಾರಕಿ ಅಂತ ಕರೀತಾರೆ. ಅವರನ್ನು ನಡೆದಾಡೋ ಸ್ಮಶಾನ ಅಂತಾರೆ. ಅವಳಿಗೆ ಯಾವುದು ಹಕ್ಕನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಆಕೆ ಚಂಚಲೆ ಅಂತ ಮನುಸ್ಮೃತಿ ಬರೆದು ಬಿಡುತ್ತದೆ. ಹಾಗಾಗಿ ಈ ಮಹಿಳೆಯರ ಸುತ್ತ ಒಂಥರ ಅನುಮಾನದ ಹುತ್ತಗಳು, ಜೊತೆಗೆ ಆಕೆಯನ್ನು ಬಂಧಿಸುವಂತ ಸರಪಳಿಗಳ ಸೃಷ್ಟಿ ಆದವು. ಇವತ್ತಿಗೂ ಕೂಡ ಆ ಶಾಸ್ತ್ರಗಳ ಪ್ರಕಾರ, ಆ ವೇದ, ಶಾಸ್ತ್ರ, ಆಗಮ, ಪುರಾಣಗಳ ಪ್ರಕಾರ ಆಕೆಯನ್ನ ನಿಕೃಷ್ಟವಾಗಿ ನೋಡಲಾಗ್ತದೆ. ಯಾರನ್ನ ನಾವು ಇಲ್ಲ ಮೇಲ್ವರ್ಗದವರು ಅಂತ ಕರಿತೀವಿ ಇವತ್ತಿಗೂ ಸಹಿತ, ಆ ಮೇಲ್ವರ್ಗದಲ್ಲಿ ಇವತ್ತಿನ ದಿನಮನಗಳಲ್ಲೂ ಕೂಡ ಆಕೆ ತನ್ನ ಮನೆಯಲ್ಲೇ ತನ್ನ ದೇವರಿಗೆ ತಾನು ಪೂಜೆ ಮಾಡುವ ಹಕ್ಕಿಲ್ಲ. ಯಾವ ಧಾರ್ಮಿಕ ಹಕ್ಕು ಕೂಡ ಹಕ್ಕಿಲ್ಲ. ಹಿಂದೊಮ್ಮೆ ಗಂಡ ಸತ್ತಾಗ ಹೆಂಡತಿಯು ಕೂಡ ಆತನ ಚಿತೆಗೆ ಏರಿ ಸತ್ಯುಸಹಗಮನ ಅಂತ ಆಚರಣೆ ಮಾಡಿದ್ರು. ಯಾವುದಾದ್ರೂ ಕೆರೆಗಳನ್ನು ಕಟ್ಟಿಸಿದ್ರೆ, ಕೆರೆಗೆ ಬಲಿ ಕೊಡುವ ಪ್ರಸಂಗ ಬಂದ್ರೆ ಮಹಿಳೆಯರನ್ನೇ ಬಲಿ ಕೊಡ್ತಾ ಇದ್ರು. ಮಹಿಳೆಯ ಮುಟ್ಟ ಆಗ್ತಾಳೆ ಅನ್ನುವ ಕಾರಣಕ್ಕಾಗಿ ಆಕೆಯನ್ನ ದೂರೀಕರಿಸುವಂಥ ದಿನಮಾನಗಳು ಅವತ್ತಿದ್ದು. ಇವತ್ತಿಗೂ ಕೂಡ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ, ದಾವಣಗೆರೆಯ ಕೆಲವು ಹಳ್ಳಿಗಳಲ್ಲಿ ಮಹಿಳೆ ಆ ಸಂದರ್ಭದಲ್ಲಿ ಹೆರಿಗೆ ಮತ್ತು ಮುಟ್ಟಿನ ಸಂದರ್ಭದಲ್ಲಿ ಆಕೆ ಬೇರೆ ಕಡೆ ಹೋಗಿ ವಾಸಿಸುವಂಥ, ಬೇರೆ ಕಡೆ ಆಕೆಗೆ ವಸತಿ ವ್ಯವಸ್ಥೆ ಮಾಡುವಂಥ ದಿನಗಳು ಕಾಣ್ತಾ ಇದ್ದೇವೆ. ಆದರೆ ಈ ಮನುಷ್ಯನಿಗೆ ಅರಿವಿಲ್ಲ.
ಆ ಮುಟ್ಟಿನ ಮೂಲಕ್ಕೆ ನಾನು ಹುಟ್ಟಿ ಬಂದಿದ್ದೇನೆ ಅಂತ ಅರಿವು ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ಆಕೆ ಮೇಲೆ ಸೇಡು ತೀರಿಸಿಕೊಳ್ಳುವ ರೀತಿಯಲ್ಲಿ ಒಂದು ಹಿಂಸಾತ್ಮಕ ರೂಪದಲ್ಲಿ ಆಕೆಯನ್ನು ನೋಡ್ತಾ ಇದ್ದಾನೆ. ನಿಜಕ್ಕಿದು ನಾವೆಲ್ಲರೂ ಖಂಡಿಸಬೇಕಾದ, ಗಂಡಸು ಅನ್ನುವಂಥ ಹೆಮ್ಮೆಯಿಂದ, ಗಂಡಸು ಅನ್ನುವ ಸೊಕ್ಕಿನಿಂದ ಹೊರಗಡೆ ಬರಬೇಕಾದಂಥ ದಿನಮಾನಗಳು ಇವಂತ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮ ಶರಣರು ಹೇಳ್ಬೇಕಾಯ್ತು. ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ, ರಾಮನಾಥ ಅಂತ ಜೇಡರ ದಾಸಿಮಯ್ಯ ಹೇಳ್ಬೇಕಾಗಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ವೈಜ್ಞಾನಿಕ ವಿವರಣೆ ಇದೆ ನೋಡಿ ಅವರಲ್ಲಿ. ನಿಡಿದೊಂದು ಕೋಲನ್ನು ಕಡಿದು ಅಡಿಯ ಹೆಣ್ಣ ಮಾಡಿ ಒಡೆತನವ ಗಂಡ ಮಾಡಿ ವಶದೊಡೆ ಹುಟ್ಟಿದ ಕಿಚ್ಚು ಹೆಣ್ಣು ಗಂಡೋ ರಾಮನಾಥ. ಹೆಣ್ಣು ಹೆಣ್ಣಲ್ಲ, ಹೆಣ್ಣಲ್ಲವೇ ನಿಮ್ಮನ್ನು ಪರೆದವಳು, ಹೆಣ್ಣಲ್ಲವೇ ನಿಮ್ಮನ್ನು ಹೆತ್ತವಳು. ಹೆಣ್ಣು ಹೆಣ್ಣಂದೇಕೆ ಬೀಳುಗಳು ಇವರಿ ಕಣ್ಣು ಕಾಣದ ಗಾವಿಲರಂತ ಸಂಚಿಯ ಹೊನ್ನಮ್ಮ ಪ್ರಶ್ನೆ ಮಾಡಬೇಕಾಯಿತು. ಸಂಚಿಯ ಹೊನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ, ಇತ್ತೀಚಿನ ಬಚೇಂದ್ರಿ ಪಾಲ್, ಶ್ರೀಮತಿ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಇತ್ಯಾದಿ ಜನಗಳಿದ್ದಾರಲ್ಲ, ಇವರು ಹೆಣ್ಣೋ ಗಂಡೋ? ಇವತ್ತಿನ ರಾಷ್ಟ್ರಪತಿಗಳೇ ಹೆಣ್ಣು ತಾನೆ, ದ್ರೌಪದಿ ಮುರ್ಮು. ಇದನ್ನು ನಾವು ಗಮನಿಸುವಂಥ, ಇದನ್ನು ನಾವು ಪರಿಶೀಲಿಸುವಂತಹ ಮನಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ಗಂಡು ಇಲ್ಲ. ಇವತ್ತಿಗೂ ಸಹಿತ ಹೆಣ್ಣನ್ನ ಕೀಳಾಗಿ ಕಾಣುವಂಥ ದಾಸ್ಯ ಪ್ರವೃತ್ತಿಯಿಂದ ಅವರನ್ನು ನೋಡತಕ್ಕಂಥ ಮನಸ್ಥಿತಿ ನಮಗೆ ಉಂಟಾಗಿದೆ. ಈ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಲೇಬೇಕಾಗಿದೆ. ನೋಡಿ, ಹಿಂದೆ ಹರಿಶ್ಚಂದ್ರ ತನ್ನ ಹೆಂಡತಿಯನ್ನ ಒತ್ತಿ ಇಡಬೇಕಾದ ಪ್ರಸಂಗ ಬರ್ತದೆ. ದ್ರೌಪದಿ ನೋಡಿ, ದ್ರೌಪದಿಯನ್ನು ಕೂಡ ತಮ್ಮ ಜೂಜಾಟದಲ್ಲಿ ಈ ಪಾಂಡವರು ಒತ್ತಿ ಇಡ್ತಕ್ಕಂಥ ಪ್ರಸಂಗ ಬಂದಿದೆ. ಈಗ ಹೆಣ್ಣನ್ನ ಒಂದು ವಸ್ತುವಾಗಿ ನೋಡ್ತಿದ್ರೆ ಹೊರತಾಗಿ ಆಕೆಯೇ ಕೂಡ ಅಭಿವ್ಯಕ್ತಿ ಇದೆ, ಆಕೆಯೂ ಕೂಡ ನಮ್ಮಂತೆ ಅನ್ನುವಂಥ ಪ್ರಜ್ಞೆ ಈ ಗಂಡಸರಿಗೆ ಇವತ್ತಿನ ದಿನಗಳಲ್ಲೂ ಕೆಲವರಿಗೆ ಇಲ್ಲ. ಕೆಲವು ದೇವಸ್ಥಾನಗಳಲ್ಲೂ ಸಹಿತ ಈಕೆ ಪ್ರವೇಶ ಮಾಡಬಾರ್ದಂತೆ. ಪ್ರವೇಶ ಮಾಡಿದ್ರೆ ಆ ದೇವರು ಮೈಲಿಗೆ ಆಗ್ತಾನಂತೆ. ಮುಟ್ಟು ಆಗೋದಕ್ಕಿಂತ ಪೂರ್ವದಲ್ಲಿ ಮುಟ್ಟು ನಿಂತ ನಂತರ ಮಾತ್ರ ದೇವರ ಸ್ಥಾನ ಪ್ರವೇಶ ಮಾಡ್ಬೇಕಂತ ಹೇಳ್ತಾರೆ. ಹಾಗಾದ್ರೆ ಇವರು ಈಗ ಹೇಳ್ತಕ್ಕಂಥ ಇದಾರಲ್ಲ, ಇವರು ಪುಣ್ಯಾತ್ಮರು, ಇವರು ತಾಯಿಲ್ದೆ ಹುಟ್ಟಲಿಕ್ಕೆ ಸಾಧ್ಯನಾ? ಹೆಂಡತಿ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನಾ? ಮಗಳಿಲ್ದೆ, ಪ್ರೀತಿ ಮಾಡುವ ವಸ್ತು ಇಲ್ಲದೆ ಇರ್ಲಿಕ್ಕೆ ಇವರು ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ತಮಗೆ ತಾವೇ ಹೇಳಿಕೊಳ್ಬೇಕು. ಆವಾಗ ಮಾತ್ರ ಸ್ಪಷ್ಟವಾದಂಥ ಚಿತ್ರಣ ಇವರಿಗೆ ಗೊತ್ತಾಗ್ತದೆ. ಇವರಿಗೆ ಮನುಷ್ಯರೇ ಅಲ್ಲ, ಇವರು ಮನಸ್ಥಿತಿನೇ ಸರಿ ಇಲ್ಲ. ಮೊದಲು ವಿಕೃತಗೊಂಡದ್ದು ಇವರ ಮನಸ್ಸು. ವಿಕೃತಗೊಂಡಿರುವ ಇವರ ಮನಸ್ಸು ತಮಗೆ ತಾವೇ ತಿದ್ದಿಕೊಳ್ಳಬೇಕು. ವಿಕೃತ ಮನಸ್ಸು ಇರುವುದರಿಂದಲೇ ಇವತ್ತಿಗೂ ಸಹಿತ ಸಮಾಜದ ಹಲವೆಡೆ ಅವರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಕೆಲವು ಕಡೆ ಅಂತೂ ಪ್ರೀತಿ ಮಾಡಿದ ಹುಡುಗಿ ತಾನು ಪ್ರೇಮಿಸಿದಂಥ ಹುಡುಗನ ಜೊತೆ ಮದುವೆಯಾಗುವ ಪ್ರಸಂಗ ಬಂದರೆ ಮರ್ಯಾದಾ ಹತ್ಯೆಗಳು ಬೇರೆ ನಡೀತಾ ಇದ್ದಾವೆ. ತಮ್ಮ ಮರ್ಯಾದೆ ಹೋಗುತ್ತದೆ ಅನ್ನೋ ಕಾರಣಕ್ಕಾಗಿ ಹೆಣ್ಣನ್ನ ಬಂಧನದಲ್ಲಿಟ್ಟು, ಹೆಣ್ಣನ್ನ ಬರ್ಬರ ಹಿಂಸೆಗೆ ದೂಡಿ ಅಥವಾ ಕೊಲೆಯನ್ನ ಮಾಡಿ ಆಕೆ ಮೇಲೆ ದೌರ್ಜನ್ಯ ಎಸಗುವಂಥ ಮನಸ್ಸುಗಳು ಇವತ್ತಿಗೂ ಕೂಡ ಸಮಾಜದಲ್ಲಿವೆ. ಇವರಿಗೆ ಅರಿವಿಲ್ಲ. ಕಡಕೋಳ ಮಡಿಯೊಳಪ್ಪನವರು ಇದನ್ನೇ ಪ್ರಶ್ನೆ ಮಾಡ್ತಾರೆ. ಮುಟ್ಟಾದ 3 ದಿನಕ್ಕ ಹುಟ್ಟಿ ಬಂದಿದೆ ನೀನು, ಮುಡುಚೆಟ್ಟೆಲ್ಲಿ ಅದೇಳಣ್ಣ, ತೊಗಲೊಳಗ ತೊಗಲೊಕ್ಕು ತಗಲಿ ಬಂದವ ನೀನು, ತಗಲು ಮಾತಾಡೋದು ಯಾಕಣ್ಣ, ಊರ ಬಾವಿಯ ನೀರು ಯಾರಾದರೂ ಕುಡಿತಾರ, ನಿಮ್ಮ ನೀರು ಬ್ಯಾರೆ ಅಬೇನ್ರಣ್ಣ, ಲೊಂಡಿಕೆ ನಳ್ಳ ಹೋಗಿ ನದಿಯ ಕೂಡಿದ ಮೇಲ ಆ ನದಿ ನೀರು ಪವಿತ್ರ ಹೇಗಾಯಿತು ಹೇಳೋಣ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕಡಕೋಳ ಮಡಿಯೊಳಪ್ಪನವರು ಮಾಡ್ತಾರೆ. ಆದರೆ ಬಹಳಷ್ಟು ಜನರಿಗೆ ಈ ಸಾಹಿತ್ಯವನ್ನ ಓದಿಲ್ಲದೆ ಇರುವುದರಿಂದ, ದುಷ್ಟ ಸಾಹಿತ್ಯವನ್ನೇ ಶಿಷ್ಟ ಸಾಹಿತ್ಯ ಅಂತ ತಿಳ್ಕೊಳ್ಳೋದ್ರಿಂದ, ಅವೇ ತಮ್ಮ ಧರ್ಮ ಗ್ರಂಥ ಅಂತ ತಪ್ಪು ಕಲ್ಪನೆಯಲ್ಲಿ ಇರುವುದರಿಂದ ಇವರು ತಪ್ಪಭಿಪ್ರಾಯಕ್ಕೆ ಒಳಗಾಗಿ ಮಹಿಳೆಯರ ಮೇಲೆ ನಿಕೃಷ್ಟವಾಗಿ ನೋಡ್ತಕ್ಕಂಥ, ಅವರನ್ನ ಕೇವಲ ಕಾಮದ ದೃಷ್ಟಿಯಿಂದ ನೋಡ್ತಕ್ಕಂಥ, ಭೋಗದ ದೃಷ್ಟಿಯಿಂದ ನೋಡ್ತಕ್ಕಂಥ ಮನಸ್ಥಿತಿ ಇವರಿಗೆ ಉಂಟಾಗಿ ಬಿಟ್ಟಿದೆ. ಈ ಮನಸ್ಥಿತಿಯಿಂದ ಹೊರಗಡೆ ಬರಬೇಕಾದ್ರೆ ಅವರು ವಚನ ಸಾಹಿತ್ಯವನ್ನು ಓದಬೇಕು. ಬಸವಣ್ಣವರು ಬರೋದಕ್ಕಿಂತ ಪೂರ್ವದಲ್ಲಿ ಹೆಣ್ಣು
ಧಾರ್ಮಿಕ ಕ್ರಿಯೆಗೆ ಅಡ್ಡಿ ಆಗ್ತಾಳೆ ಅಂತಕ್ಕಂಥ ಒಂದು ಪರಿಭಾಷೆ ಇತ್ತು. ಆ ಪರಿಭಾಷೆಯನ್ನೇ ಬದಲಿಸಿದವರು ಶರಣರು. ಅನುಭವ ಮಂಟಪದಲ್ಲಿ ಎಲ್ಲರೂ ಜೊತೆಗೂಡಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳ ಜೊತೆಗೂಡಿಯೇ ಈ ಭಕ್ತಿಯ ಪಥವನ್ನು ಆಚರಿಸಬಹುದು ಅಂತನ್ನೋದನ್ನ ಅವತ್ತು ನಮ್ಮೆಲ್ಲರ ಮುಂದೆ ಶರಣರು ತೋರಿಸಿಕೊಂಡ್ರು. ಆ ಅನುಭವ ಮಂಟಪದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನಾವು ಗಣರಾಜ್ಯೋತ್ಸವದ ಮೂಲಕ ಸಂವಿಧಾನವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ಸಂವಿಧಾನದ ಪ್ರಕಾರ ನಾವು ನಡೆಯಲೇಬೇಕಾಗಿದೆ. ಇವತ್ತಿನ ಈ ದಿನಮಾನಗಳಲ್ಲೂ ಸಹಿತ ನಮ್ಮ ಸಂಸತ್ತಿನಲ್ಲಿ 50% ಮಹಿಳೆಯರು ಇಲ್ಲವೇ ಇಲ್ಲ. ಆದರೆ ಅವತ್ತಿನ 12ನೇ ಶತಮಾನದಲ್ಲಿ ನಿಮಗೆ ಸಮ ನಾವು ಅಂತಕ್ಕಂಥ ರೀತಿಯಲ್ಲಿ ಎಲ್ಲ ಶರಣರ ಅನೇಕ ಪ್ರಶ್ನೆಗಳಿಗೆ ತಾರ್ಕಿಕವಾದಂಥ ಆತ್ಮೀಯವಾದಂಥ ಉತ್ತರವನ್ನು ನೀಡಿದವರು ಅವರೆಲ್ಲ. ಅಮ್ಮುಗೆ ರಾಯಮ್ಮನ ವಚನ ನೋಡ್ಬೋದು, ಅಕ್ಕ ಮಹಾದೇವಿ ತಾಯಿ ವಚನ ನೋಡ್ಬೋದು, ನೀಲಾಂಬಿಕೆ, ಗಂಗಾಂಬಿಕೆ, ಕದಿರಿಯ ರೆಮ್ಮವೇ, ಸೂಳೆ ಸಂಕವೇ ಅಂಥವರ ವಚನಗಳನ್ನು ನಾವು ಗಮನಿಸಿದರೆ ಆ ಭಾವಗಳ ಉತ್ಕೃಷ್ಟತೆ, ಆ ಅನುಭವದ ಎತ್ತರಗಳು ಅಲ್ಲಿ ಕಾಣಸಿಗ್ತವೆ. ಅವಕಾಶ ಸಿಕ್ಕರೆ, ಅವಕಾಶ ಈ ಸಮಾಜ ಒದಗಿಸಿಕೊಟ್ರೆ ಹೆಣ್ಣು ಬೇಕಾದಷ್ಟು ಎತ್ತರಕ್ಕೆ ಏರಬಲ್ಲಳು ಅನ್ನುವಂಥ ಸಂಗತಿಗಳು ನಮಗೆ ಚರಿತ್ರೆಯ ಪುಟಗಳಲ್ಲಿ ಕಾಣಸಿಗ್ತವೆ. ಹಾಗಾಗಿ ಹೆಣ್ಣನ್ನ ನಿಕೃಷ್ಟವಾಗಿ ನೋಡುವ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕಾಗಿದೆ. ಆಕೆ ಕೂಡ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಒದಗಿಸಿಕೊಡ್ಲೇಬೇಕಾಗಿದೆ. ಆಕೆ ಕೂಡ ಹಕ್ಕಿದೆ. ಗಂಡಿಗೆ ಹೇಗೆ ಈ ಸಮಾಜದಲ್ಲಿ ಬದುಕುವ, ಗೌರವ ಪಡೆದುಕೊಳ್ಳುವ, ಹಣವನ್ನು ಗಳಿಸುವ, ಅನುಭವಿಸುವ, ಆಸ್ವಾದಿಸುವ ಮತ್ತು ಸ್ವಾತಂತ್ರ್ಯ ಪೂರ್ವಕವಾಗಿ ಈ ಬದುಕನ್ನ ಈ ಸಮಾಜಕ್ಕೆ ಸಮರ್ಪಿಸುವ ಹಕ್ಕು ಹೇಗಿದೆಯೋ ಅವಳಿಗೆ ಕೂಡ ಇದೆ ಅಂತಕ್ಕಂಥ ಭಾವ ನಮ್ಮಲ್ಲಿ ಇರಬೇಕಾಗಿದೆ. ನಮಗೆ ಬಂಧನವಾಗಿರಬೇಕಂಥ ಇವು ವೇದ, ಶಾಸ್ತ್ರ, ಆಗಮ, ಪುರಾಣ ಇವೆಲ್ಲವುಗಳನ್ನು ತಿರಸ್ಕರಿಸಿ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಎಂದೋ ಮನು ಬರೆದಿಟ್ಟಿದ ಮೆಗೆ ಕಟ್ಟೇನು ಮನು ನಿನಗೆ ನೀನು ಅಂತಕ್ಕಂಥ ತಿರಸ್ಕರಣೀಯ ಭಾವ ಯಾವತ್ತು ಈ ನಾಡಿನಲ್ಲಿ ಮೊಳಕೆ ಒಡಿತದೋ ಅವತ್ತು ಖಂಡಿತವಾಗಿಯೂ ಮಾನವೀಯತೆಗೆ, ಮನುಷ್ಯತ್ವಕ್ಕೆ, ಮಾನವೀಯ ಮತ್ತು ಮನುಷ್ಯತ್ವದ ಮೊತ್ತವಾಗಿರುವಂಥ ಹೆಣ್ಣಿಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮಹಿಳೆಯರು ನಾವು ನಿಮಗೆ ಸಮ ಅಂತಕ್ಕಂಥ ಮನಸ್ಥಿತಿಯಿಂದ ಮುಂದೆ ಬರಬೇಕಾಗಿದೆ. ಇಲ್ಲದೇ ಇದ್ರೆ ಅವರನ್ನ ತುಳಿತಕ್ಕಂಥ, ಅವರನ್ನ ಪ್ರೆಸ್ ಮಾಡಿ ಹಾಗೆ ಇಡ್ತಕ್ಕಂಥ ಮನಸ್ಥಿತಿಯ ಗಂಡುಗಳ ಆಟನೆ ಇಲ್ಲಿ ಮೇಲ್ಮೈಯಾಗಿ ಹೋಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಮ್ಮನ್ನ ಹೆತ್ತವಳು ಹೆಣ್ಣು, ನಮ್ಮನ್ನ ಪೊರೆದವಳು ಹೆಣ್ಣು, ನಾವು ಪ್ರೀತಿಯಿಂದ ಕಾಣುವಳು ಹೆಣ್ಣು, ನಮ್ಮ ಅಜ್ಜಿಯು ಹೆಣ್ಣು ಅನ್ನುವ ಮನೋಭಾವ ಇಟ್ಟುಕೊಂಡು ಈ ಗಂಡಸು ಯಾವತ್ತೂ ಈ ಸಮಾಜದಲ್ಲಿ ಬದುಕಲಿಕ್ಕೆ ಶುರು ಮಾಡ್ತಾನೋ ಅವತ್ತು ಮಾತ್ರ ಮಹಿಳೆ ಎಲ್ಲ ಬಂಧನಗಳನ್ನು ಕಳಚಿ ಮುಕ್ತವಾಗಿ ಉಸಿರಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ಮಹಿಳೆಯರು ಮಧ್ಯರಾತ್ರಿ 12 ಗಂಟೆಗೆ ನಿರ್ಭಯವಾಗಿ ತಿರುಗ್ತಾರೋ ಈ ದೇಶಕ್ಕೆ ಅವತ್ತು ಸ್ವಾತಂತ್ರ್ಯ ಬರ್ತದೆ ಅನ್ನೋ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಆ ಸ್ವಾತಂತ್ರ್ಯ ಇವತ್ತು ಕೂಡ ದಕ್ಕಿದೆ ಅಂತ ನಾನಂತೂ ಪರಿಭಾವಿಸಿಕೊಂಡಿಲ್ಲ. ಇವತ್ತು ಹಗಲತ್ತರ ಸಂದರ್ಭದಲ್ಲಿ ಮಹಿಳೆ ಹೊರಗಡೆ ಹೋಗಿ ಧೈರ್ಯದಿಂದ ಹೊರಗೆ ಮತ್ತೆ ಮನೆಗೆ ಬರುವಂಥ ಒಂದು ಸಾಮಾಜಿಕ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ, ಮಹಿಳೆ ಜಾಗ್ರಗೊಳ್ಳಬೇಕು, ಪುರುಷ ಅದನ್ನ ಖುಷಿ ಪಡಬೇಕು. ಅವತ್ತೇ ಮಾತ್ರ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ. ಈ ಧಾರ್ಮಿಕ ಚೌಕಟ್ಟುಗಳನ್ನು ಮೀರಿ, ಯಾವ ಚೌಕಟ್ಟುಗಳು ನಮಗಾಗಿ ಮಾಡಿದಂಥ ಚೌಕಟ್ಟುಗಳು ನಮ್ಮನ್ನು ಕುಗ್ಗಿಸ್ತಾ ಇದ್ರೆ, ನಮ್ಮನ್ನು ಹೀನಂತ ಕಾಣ್ತಾ ಇದ್ರೆ ಅವು ಹೇಗೆ ನಮ್ಮನ್ನು ಕಾಪಾಡಬಲ್ಲುವಂತ ಅರಿವಿನಿಂದ ಅವುಗಳನ್ನು ತುಳಿದು ನಾವು ಮೆಟ್ಟಿ ನಿಲ್ಲೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.